Hey everyone, it's me Sahana Sangam. Welcome back to my YouTube channel. ಇವತ್ತು ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ PUC ಕನ್ನಡ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀನಿ. ಮಾರ್ಚ್ 1 ನಿಮಗೆ ಕನ್ನಡ ಎಕ್ಸಾಮಿನೇಷನ್ ಇದೆ. ಹಾಗಾಗಿ ಮಾರ್ಚ್ 1 ನಡೀತಕ್ಕಂಥ ಕನ್ನಡ ಎಕ್ಸಾಮಿನೇಷನ್ ಅಲ್ಲಿ ಕನ್ನಡ ಕ್ವೆಶ್ಚನ್ ಪೇಪರ್ ಹೇಗಿರುತ್ತೆ, ಪ್ಯಾಟರ್ನ್ ಹೇಗಿರುತ್ತೆ, ಯಾವ ಮೇನಲ್ಲಿ ಎಷ್ಟೆಷ್ಟು ಕ್ವೆಶ್ಚನ್ಸ್ ಅನ್ನು ಕೇಳ್ತಾರೆ, ಗ್ರಾಮರ್ ಪಾರ್ಟ್ ಅಲ್ಲಿ ಎಷ್ಟು ಕ್ವೆಶ್ಚನ್ಸ್ ಕೇಳ್ತಾರೆ, MCQs ಎಷ್ಟಿರುತ್ತೆ, ಹೀಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಸೊ ದಟ್ ಕನ್ನಡ ಕ್ವೆಶ್ಚನ್ ಪೇಪರ್ ಹೇಗಿರುತ್ತೆ ಅಂತ ಗೊತ್ತಿರಬೇಕು. ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ನಿಮಗೆ ಗೊತ್ತಿರಬೇಕು. ಈಗಾಗಲೇ ನಮ್ಮ ಚಾನಲಲ್ಲಿ ಕನ್ನಡ ಬ್ಲೂ ಪ್ರಿಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ನೋಡಿ, ಡೆಫಿನೆಟ್ಲಿ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಆ ವಿಡಿಯೋ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ಕನ್ನಡ ಕ್ವೆಶ್ಚನ್ ಪೇಪರಲ್ಲಿ ಭಾಷಾಭ್ಯಾಸದಿಂದ ಯಾವ ರೀತಿ ಕ್ವೆಶ್ಚನ್ಸ್ ಅನ್ನು ಕೇಳ್ತಾರೆ, ಹೊಂದಿಸಿ ಬರೆಯಿರಿಯಲ್ಲಿ ನೀವು ಈಸಿಯಾಗಿ 5 ಮಾರ್ಕ್ಸ್ ಅನ್ನು ಹೇಗೆ ಸ್ಕೋರ್ ಮಾಡ್ಬೋದು, ಆ್ಯಂಡ್ ಪ್ರಬಂಧವನ್ನು ಯಾವ ರೀತಿ ಬರೀಬೇಕು ಅನ್ನೋದ್ರ ಬಗ್ಗೆನೂ ಕೂಡ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದೆಲ್ಲ ವಿಡಿಯೋಸ್ ನಿಮಗೆ ಸಿಂಗಲ್ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಪ್ಲೇಲಿಸ್ಟ್ ನೇಮ್ ಬಂದುಬಿಟ್ಟು ಕನ್ನಡ ಸೀರೀಸ್ ಸೆಕೆಂಡ್ PUC ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ 2024 ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ನೋಡಿಲ್ಲ ಅಂತಂದರೆ ನೋಡಿ, ಡೆಫಿನೆಟ್ಲಿ ನಿಮ್ಮ ಫೈನಲ್ ಬೋರ್ಡ್ ಎಕ್ಸಾಮಿನೇಷನ್ಗೆ ಈ ಕನ್ನಡ ಸೀರೀಸ್ ತುಂಬಾ ಹೆಲ್ಪ್ ಆಗುತ್ತೆ ಗೈಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ಮ ಕನ್ನಡ ಕ್ವೆಶ್ಚನ್ ಪೇಪರಲ್ಲಿ ಕೇಳ್ತಕ್ಕಂಥ ಪತ್ರಲೇಖನ ಬಗ್ಗೆ ಮಾತಾಡ್ತೀನಿ. ಸೊ ಪತ್ರಲೇಖನವನ್ನು ನೀವು ಬರೆಯುವಾಗ ಯಾವ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನಾನು ಏನೇನು ಸ್ಟೆಪ್ಸನ್ನು ಹೇಳ್ತಾ ಇದ್ದೀನೋ, ನಾನು ಏನು ಫಾರ್ಮೇಟನ್ನು ಹೇಳ್ತಾ ಇದ್ದೀನೋ, ಇದನ್ನು ನೀವು 100% ಫಾಲೋ ಮಾಡಿದ್ದೇ ಆದರೆ ಪತ್ರಲೇಖನದಲ್ಲಿ ಆರಾಮಾಗಿ ನೀವು 4 ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಪತ್ರಲೇಖನವನ್ನು ನಿಮ್ಮ ಕನ್ನಡ ಕ್ವೆಶ್ಚನ್ ಪೇಪರಲ್ಲಿ 4 ಮಾರ್ಕ್ಸ್ಗೆ ಕೇಳ್ತಾರೆ. 2 ಪತ್ರವನ್ನು ಕೇಳ್ತಾರೆ. ಒಂದು ವ್ಯಾವಹಾರಿಕ ಪತ್ರ ಇರುತ್ತೆ, ಇನ್ನೂ ಒಂದು ಬಂದುಬಿಟ್ಟು ವೈಯಕ್ತಿಕ ಪತ್ರ ಇರುತ್ತೆ. ಇವೆರಡರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಚಾಯ್ಸ್ ಮಾಡಿ ಆನ್ಸರನ್ನು ಮಾಡಬೇಕಾಗುತ್ತೆ. ಫಸ್ಟ್ ನಾನು ವ್ಯಾವಹಾರಿಕ ಪತ್ರವನ್ನು ಯಾವ ರೀತಿ ಬರೀಬೇಕು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ, ಅದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಯಾವುದೇ ಪತ್ರಲೇಖನದಲ್ಲಿ ಹೆಸರು ನಮೂದಿಸಬಾರದು ಅಂತ ಇದೆ. ಸಂಕೇತಾಕ್ಷರಗಳನ್ನು ಮಾತ್ರ ಬಳಸಬೇಕು. ಉದಾಹರಣೆ ಅಬಾಕ ಅಂತ ಇದೆ. ಇಟ್ ಮೀನ್ಸ್ ನೀವು ಯಾವುದೇ ಪತ್ರಲೇಖನವನ್ನು ಬರೀಲಿ, ಐದರ್ ವ್ಯಾವಹಾರಿಕ ಆಗಿರ್ಬೋದು ಆರ್ ವೈಯಕ್ತಿಕ ಆಗಿರ್ಬೋದು, ಇವೆರಡರಲ್ಲಿ ಯಾವುದರಲ್ಲೂ ಕೂಡ ನಿಮ್ಮ ನೇಮನ್ನು ಮೆನ್ಷನ್ ಮಾಡೋ ಹಾಗಿಲ್ಲ. ಓಕೆ, ನಿಮ್ಮ ನೇಮ್ ಬದಲು ನೀವು ಅಲ್ಲಿ ಅಬಾಕ ಅಂತ ಮೆನ್ಷನ್ ಮಾಡಬೇಕು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಇದನ್ನು ನೀವು ಫೈನಲ್ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಫಾಲೋ ಮಾಡಲೇಬೇಕು. ಓಕೆ, ಫಸ್ಟ್ ಪತ್ರ ನೋಡೋಣ. ವ್ಯಾವಹಾರಿಕ ಪತ್ರ ಏನು ಕೇಳಿದ್ದಾರೆ ಅಂತಂದರೆ, ವಿದ್ಯುತ್ ಶಕ್ತಿಯ ಸಮರ್ಪಕ ಸರಬರಾಜನ್ನು ಕೋರಿ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಪತ್ರವನ್ನು ಬರೆಯಿರಿ ಅಂತ ಇದೆ. ಇದು ವ್ಯಾವಹಾರಿಕ ಪತ್ರ. ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇದನ್ನು ನೋಡಿ ಆದಮೇಲೆ ನೀವು ಫಸ್ಟ್ ಏನು ಬರೀಬೇಕು ಅಂತಂದರೆ, ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಪೇಜ್ ಇರುತ್ತೆ. ಪೇಜಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ಇವರಿಂದ ಅಂತ ಬರೀಬೇಕು. ಫಸ್ಟ್ ನೀವು ಇವರಿಂದ ಅದನ್ನು ಬರೀಬೇಕು. ಇವರಿಂದ ಬರೆದು ಅದಕ್ಕೆ ಅಂಡರ್ಲೈನ್ ಹಾಕಿ ಆ್ಯಂಡ್ ಒಂದು ಕಾಮವನ್ನು ಹಾಕಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಇವರಿಂದ ಅಂತಂದರೆ ನಿಮ್ಮ ಅಡ್ರೆಸ್ಸನ್ನು ಬರೀಬೇಕು. ನಾನು ಹೇಳಿದ್ದೀನಿ, ನಿಮ್ಮ ಅಡ್ರೆಸ್ಸನ್ನು ನೀವು ಬರೆಯುವಾಗ ನಿಮ್ಮ ನೇಮನ್ನು ಮೆನ್ಷನ್ ಮಾಡೋ ಹಾಗಿಲ್ಲ. ಸೊ ದಟ್ ನಿಮ್ಮ ನೇಮ್ ಬರೆಯುವಂಥ ಪ್ಲೇಸಲ್ಲಿ ನೀವು ಅಬಾಕ ಅಂತ ಬರೀತೀರಾ. ನೆಕ್ಸ್ಟ್ ಅಡ್ರೆಸ್ಸನ್ನು ಬರೀಬೇಕಾಗುತ್ತೆ. ಅಡ್ರೆಸ್ಸು ನಿಮ್ಮದು ಏನು ಅಡ್ರೆಸ್ ಇದೆ ಅದನ್ನು ಬರಿಬೇಡಿ. ಯಾವುದಾದ್ರೂ ಒಂದು ಫೇಕ್ ಅಡ್ರೆಸ್ ಬರೀರಿ. ಫಾರ್ ಎಕ್ಸಾಂಪಲ್ ಮಿಂಚೇರಿ, ಆಣೂರು ಅಂಚೆ, ಆಲ್ದೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಸೊ ನೀವು ಅಡ್ರೆಸ್ ಯಾವ್ದು ಬೇಕಿರೋ ಬರಿಬೋದು. ನೆಕ್ಸ್ಟ್ ಏನು ಮಾಡ್ತೀರಾ, ಒಂದು ಲೈನನ್ನು ಗ್ಯಾಪ್ ಕೊಡಿ. ಒಂದು ಲೈನ್ ಗ್ಯಾಪ್ ಆದಮೇಲೆ ನೀವು ಇವರಿಗೆ, ಯಾರಿಗೆ ಲೆಟರನ್ನು ಕಳಿಸ್ತಾ ಇದ್ದೀರಾ ಸೊ ಅವ್ರ ಅಡ್ರೆಸ್ಸನ್ನು ಬರೀಬೇಕು. ಇವರಿಗೆ ಅಂತ ಅಂಡರ್ಲೈನ್ ಮಾಡಿ ಆ್ಯಂಡ್ ಒಂದು ಕಾಮವನ್ನು ಹಾಕಿ. ಸೊ ಇವರಿಗೆ ಯಾರಿಗೆ ಬರೀಬೇಕು ಅಂತ ನಿಮ್ಮ ಪತ್ರಲೇಖನದಲ್ಲಿ ಕೊಟ್ಟಿರ್ತಾರೆ. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದರೆ ಪತ್ರಲೇಖನದಲ್ಲಿ ಏನಂತ ಕೊಟ್ಟಿದ್ದಾರೆ, ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಪತ್ರವನ್ನು ಬರೆಯಿರಿ. ಸೊ ನೀವು ಯಾರಿಗೆ ಬರೀಬೇಕು, ಕಾರ್ಯನಿರ್ವಾಹಕರಿಗೆ ಬರೀಬೇಕು. ಸೊ ಇವರಿಗೆ ಅಡ್ರೆಸ್ ಏನಾಗುತ್ತೆ ಅಂತಂದರೆ ಕಾರ್ಯನಿರ್ವಾಹಕ ಅಭಿಯಂತರರು. ಸೊ ಇವರಿಗೆ ಅಂತ ಹಾಕಿ ಕಾಮ ಹಾಕ್ತೀರಾ. ಕಾರ್ಯನಿರ್ವಾಹಕ ಅಭಿಯಂತರರಿಗೆ ನೀವು ಪತ್ರವನ್ನು ಬರೀಬೇಕು. ವಿದ್ಯುತ್ ಸರಬರಾಜು ನಿಗಮ ನಿಯಮಿತ, ಈ ಡಿಪಾರ್ಟ್ಮೆಂಟ್ ಅವ್ರಿಗೆ ನೀವು ಬರೀತಾ ಇದ್ದೀರಾ. ನೆಕ್ಸ್ಟ್ ನೀವು ಜಿಲ್ಲೆಯನ್ನು ಮೆನ್ಷನ್ ಮಾಡಬೇಕಾಗುತ್ತೆ, ಚಿಕ್ಕಮಗಳೂರು ಜಿಲ್ಲೆ. ಓಕೆ, ಇದಿಷ್ಟು ಆಯಿತು. ಇದಾದಮೇಲೆ ನೆಕ್ಸ್ಟ್ ಒಂದು ಲೈನನ್ನು ಗ್ಯಾಪ್ ಕೊಡಿ. ಒಂದು ಲೈನ್ ಗ್ಯಾಪ್ ಆದಮೇಲೆ ವೆರಿ ಇಂಪಾರ್ಟೆಂಟ್ ವರ್ಡ್ ಮಾನ್ಯರೇ. ಸೊ ಮಾನ್ಯರೇ ಅಂತ ಬರೆದು ಇದಕ್ಕೆ ಅಂಡರ್ಲೈನ್ ಹಾಕ್ಬೇಡಿ, ಒಂದು ಕಾಮವನ್ನು ಹಾಕಿ. ಮಾನ್ಯರೇ ಅಂತ ಆದಮೇಲೆ ಒಂದು ಲೈನ್ ಗ್ಯಾಪ್ ಕೊಡಬೇಡಿ. ನೆಕ್ಸ್ಟ್ ಲೈನಲ್ಲೇ ನೀವು ಮಧ್ಯದಲ್ಲಿ ವಿಷಯ ಅಂತ ಹಾಕಿ ಯಾವ ವಿಷಯದ ಬಗ್ಗೆ ನೀವು ಲೆಟರನ್ನು ಬರಿತಾ ಇದ್ದೀರಾ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ವಿಷಯ ಅಂತ ಹಾಕಿ ಅಂಡರ್ಲೈನ್ ಹಾಕಿ ಮುಂದೆ ಐಫನ್ ಹಾಕಿ ನೀವು ಇಲ್ಲಿ ಏನು ವಿಷಯಕ್ಕೆ ನೀವು ಪತ್ರವನ್ನು ಬರಿತಾ ಇದ್ದೀರಾ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಇದು ಕೂಡ ನಿಮ್ಮ ಪತ್ರಲೇಖನದಲ್ಲೇ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಏನಂತ ಬರೆದಿದ್ದಾರೆ ಅಂತಂದರೆ, ಅಸಮರ್ಪಕ ವಿದ್ಯುತ್ ವ್ಯವಸ್ಥೆಯನ್ನು ಕುರಿತು ಅಂತ ಇದೆ. ಇದನ್ನು ನೀವು ಬರೆಯೋ ಬದಲು ಪತ್ರಲೇಖನದಲ್ಲೇ ಕೊಟ್ಟಿರ್ತಾರೆ ಯಾವ ವಿಷಯಕ್ಕೆ ನೀವು ಬರೀಬೇಕು ಅಂತ. ಇಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ವಿದ್ಯುತ್ ಶಕ್ತಿಯ ಸಮರ್ಪಕ ಸರಬರಾಜನ್ನು ಕುರಿತು ಅಂತ ವಿಷಯ ಬರೆದ್ರೆ ಇಟ್ಸ್ ಎನಫ್. ಪತ್ರಲೇಖನದಲ್ಲೇ ಕೊಟ್ಟಿರ್ತಾರೆ, ಅದನ್ನು ನೋಡಿ ನೀವು ವಿಷಯನ ಬರೀತೀರಾ. ವಿಷಯ ಆದಮೇಲೆ ನೀವೇನು ಮಾಡಬೇಕು ಅಂತಂದರೆ, ಒಂದು ಲೈನನ್ನು ಗ್ಯಾಪ್ ಕೊಟ್ಟು ನೀವು ಬಾಡಿ ಆಫ್ ದ ಲೆಟರನ್ನು ಬರೀಬೇಕು.
ಓಕೆ, ನೀವು ಯಾಕೆ ಇದನ್ನು ಲೆಟರನ್ನು ಬರಿತಾ ಇದ್ದೀರಾ ಅನ್ನೋದನ್ನು ಸಂಪೂರ್ಣವಾಗಿ ನೀವು ಇನ್ಫಾರ್ಮೇಷನನ್ನು ಬಾಡಿ ಆಫ್ ದ ಲೆಟರಲ್ಲಿ ಮೆನ್ಷನ್ ಮಾಡಬೇಕು. ನೀವೀಗ ಬಾಡಿ ಆಫ್ ದ ಲೆಟರನ್ನು ಹೇಗೆ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ, ಈ ಮೇಲ್ಕಂಡ ವಿಷಯಕ್ಕೆ ಕುರಿತು ಆರ್ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಸೊ ಈ ರೀತಿ ಸ್ಟಾರ್ಟ್ ಮಾಡಿ ಒಂದು ಕಾಮವನ್ನು ಹಾಕಿ ನೀವು ಬಾಡಿ ಆಫ್ ದ ಲೆಟರ್ ಏನೇನು ಬರೀಬೇಕೋ ಅದನ್ನು ನೀವು ಕಂಪ್ಲೀಟಾಗಿ ಬರೀಬೇಕಾಗುತ್ತೆ. 5 to 6 ಲೈನ್ಸ್ ನೀವು ಬರೀಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಇದೆಲ್ಲ ಆದಮೇಲೆ ನೀವೇನು ಮಾಡಬೇಕು ಅಂತಂದರೆ ಮಧ್ಯದಲ್ಲಿ ನೀವು ವಂದನೆಗಳೊಂದಿಗೆ ಅಂತ ಬರೀಬೇಕು. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ವಂದನೆಗಳೊಂದಿಗೆ ಅಂತ ಹಾಕಿ ಒಂದು ಕಾಮವನ್ನು ಹಾಕಿ ನೆಕ್ಸ್ಟ್ ಲೈನಲ್ಲಿ ನೀವು ಏನು ಬರೀಬೇಕು, ರೈಟ್ ಸೈಡಲ್ಲಿ ನೀವು ಇಂತಿ ತಮ್ಮ ವಿಶ್ವಾಸಿ ಸಹಿ ಅಂತ ಹಾಕಿ ಅಬಕ ಅಂತ ಬರೀಬೇಕು. ಅಲ್ಲಿ ನಿಮ್ಮ ಸಹಿ ಮಾಡಬೇಕು, ಬಟ್ ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡೋ ಹಾಗಿರಲ್ಲ. ಹಾಗಾಗಿ ಸಹಿ ಅಂತ ಹಾಕಿ ಕೆಳಗಡೆ ಅಬಕ ಅಂತ ಬರಿತೀರಾ. ಆ್ಯಂಡ್ ನಿಮ್ಮ ಲೆಫ್ಟ್ ಸೈಡಲ್ಲಿ ನೀವು ದಿನಾಂಕ ಆ್ಯಂಡ್ ಸ್ಥಳವನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ದಿನಾಂಕ ಹಾಕಿ ಆ್ಯಂಡ್ ಸ್ಥಳ ಯಾವುದು, ಚಿಕ್ಕಮಗಳೂರು. ನೀವು ಏನು ಮೇಲೆ ಅಡ್ರೆಸ್ ಯಾವ ಸ್ಥಳವನ್ನು ಕೊಟ್ಟಿರ್ತಾರೋ ಅದೇ ಸ್ಥಳವನ್ನು ಕೆಳಗಡೆ ನೀವು ಬರಿಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ನಿಮಗೆ ವ್ಯಾವಹಾರಿಕ ಪತ್ರವನ್ನು ಯಾವ ರೀತಿ ಬರೀಬೇಕು ಅಂತ ಗೊತ್ತಾಗಿದೆ. ನೆಕ್ಸ್ಟ್ ವೈಯಕ್ತಿಕ ಪತ್ರವನ್ನು ಯಾವ ರೀತಿ ಬರೀಬೇಕು ಅಂತ ನಾನು ಹೇಳ್ತೀನಿ. ನಾನು ಇಲ್ಲಿ ಏನೇನು ಪಾಯಿಂಟ್ಸನ್ನು ಹೇಳಿದ್ರು ಯಾವುದೂ ಕೂಡ ಮಿಸ್ ಮಾಡಬೇಡಿ. ಒಂದು ಮಿಸ್ ಮಾಡಿದರೂ ಕೂಡ ನಿಮಗೆ 1 ಮಾರ್ಕ್ ತೆಗೆಯುವಂಥ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟ್ ವೈಯಕ್ತಿಕ ಪತ್ರ ನೋಡೋದಾದರೆ, ಕಾಲೇಜಿನ ಸ್ನೇಹ ಸಮ್ಮೇಳನಕ್ಕೆ ಗೆಳೆಯ ಅಥವಾ ಗೆಳತಿಯನ್ನು ಆಹ್ವಾನಿಸಿ ಬರೆದ ಪತ್ರ ಅಂತ ಇದೆ. ಸೊ ಇದು ವೈಯಕ್ತಿಕ ಪತ್ರವನ್ನು ನೀವು ಯಾವ ರೀತಿ ಬರೀಬೇಕು ಅಂತಂದರೆ, ನಿಮ್ಮ ಪೇಜಿನ ರೈಟ್ ಸೈಡಲ್ಲಿ ನೀವು ಫಸ್ಟ್ ನೀವೇನು ಮಾಡಬೇಕು ಅಂತಂದರೆ ಡೇಟನ್ನು ಬರೀಬೇಕು. ದಿನಾಂಕ ಅಂತ ಹಾಕಿ ಡೇಟನ್ನು ಹಾಕ್ತೀರಾ. ಅದ್ರ ಕೆಳಗಡೆ ನಿಮ್ಮ ಅಡ್ರೆಸ್ಸನ್ನು ಬರೀಬೇಕು. ಸೊ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ವೈಯಕ್ತಿಕ ಪತ್ರಕ್ಕೆ ರೈಟ್ ಸೈಡಲ್ಲಿ ನೀವು ದಿನಾಂಕವನ್ನು ಹಾಕ್ತೀರಾ. ದಿನಾಂಕ ಹಾಕಿ ಕೆಳಗಡೆ ನಿಮ್ಮ ಅಡ್ರೆಸ್ ಬರೀಬೇಕು. ನಾನು ಮುಂಚೆನೇ ಹೇಳಿದ್ದೀನಿ, ನಿಮ್ಮ ಅಡ್ರೆಸ್ ಬರೆಯುವಾಗ ನಿಮ್ಮ ಸ್ವಂತ ಹೆಸರನ್ನು ಬರೆಯೋ ಹಾಗಿಲ್ಲ. ನೀವೇನು ಮಾಡಬೇಕು ಅಂತಂದರೆ ಅಬಕ ಅಂತ ಬರೀಬೇಕು. ಅಬಕ ಅಂತ ಬರೀತೀರಾ. ಅಫ್ಕೋರ್ಸ್ ದ್ವಿತೀಯ PUC ಅಂತ ಬರೀತೀರಾ. ಕಾಲೇಜ್ ನೇಮನ್ನು ಬರೀರಿ. ನಿಮ್ಮ ಕಾಲೇಜ್ ನೇಮ್ ಬರೀಬೇಡಿ, ಯಾವುದಾದ್ರೂ ಕಾಲೇಜ್ ನೇಮನ್ನು ಬರೀರಿ ಆ್ಯಂಡ್ ಜಿಲ್ಲೆಯನ್ನು ಮೆನ್ಷನ್ ಮಾಡಿ ಅಷ್ಟೇ. ನೆಕ್ಸ್ಟ್ ನೀವು ಲೆಫ್ಟ್ ಸೈಡಲ್ಲಿ ಬರ್ತೀರಾ. ಲೆಫ್ಟ್ ಸೈಡಲ್ಲಿ ನೀವು ಪ್ರೀತಿಯ ಗೆಳತಿ ಸವಿತಾಗೆ. ಸೊ ನಿಮ್ಮ ಫ್ರೆಂಡ್ ಹೆಸರು ನೀವು ಯಾವ್ದು ಬೇಕಿರೋ ತಗೋಬೋದು. ಸವಿತಾ, ಕವಿತಾ, ಲತಾ, ಸೊ ಯಾವ ಹೆಸರು ಬೇಕಿದ್ರೂ ತಗೋಬೋದು. ಪ್ರೀತಿಯ ಗೆಳತಿ ಸವಿತಾಗೆ ಅಂತ ಹಾಕಿ ನೀವು ಕಾಮವನ್ನು ಹಾಕಬೇಕು, ಮರಿಬಾರ್ದು. ಓಕೆ, ಕಾಮವನ್ನು ಹಾಕಿ ನೆಕ್ಸ್ಟ್ ನೀವು ಬಾಡಿ ಆಫ್ ದ ಲೆಟರನ್ನು ಸ್ಟಾರ್ಟ್ ಮಾಡ್ತೀರಿ. ಸೊ ನೆಕ್ಸ್ಟ್ ನೀವು ಬಾಡಿ ಆಫ್ ದ ಲೆಟರನ್ನು ಬರೀಬೇಕು. ಬಾಡಿ ಆಫ್ ದ ಲೆಟರಲ್ಲಿ ಏನು ಬರೀಬೇಕು ಅಂತ ಪತ್ರಲೇಖನದಲ್ಲಿ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಏನು, ಸ್ನೇಹ ಸಮ್ಮೇಳನಕ್ಕೆ ನಿಮ್ಮ ಫ್ರೆಂಡನ್ನು ನೀವು ಇನ್ವೈಟ್ ಮಾಡಬೇಕು. ಸೊ ಯಾವ್ಯಾವ ಡೇಯಲ್ಲಿ ಯಾವ್ಯಾವ ಡೇಟಲ್ಲಿ ಏನೇನು ಪ್ರೋಗ್ರಾಮ್ ಇದೆ ಅಂತ ಬಾಡಿ ಆಫ್ ದ ಲೆಟರಲ್ಲಿ ಬರೀರಿ. ಸೊ ನಿಮ್ಮ ಫ್ರೆಂಡನ್ನು ನೀವು ಇನ್ವೈಟನ್ನು ಮಾಡಬೇಕು. ಸೊ ಅದೆಲ್ಲದನ್ನು ಕೂಡ ನೀವು ಬಾಡಿ ಆಫ್ ದ ಲೆಟರಲ್ಲಿ ಬರೀಬೇಕು. ನಾನು ಮುಂಚೆ ಹೇಳ್ದಂಗೆ 5 to 6 ಲೈನ್ಸ್ ಎನಫ್. ಓಕೆ, 5 to 6 ಲೈನ್ಸ್. ಇನ್ನೂ ಸ್ವಲ್ಪ ನಿಮಗೆ ಬರೀಬೇಕು ಅಂತ ಅನಿಸಿದರೆ 7-8 ಲೈನ್ಸ್ ಕೂಡ ನೀವು ಬರಿಬೋದು. ಅದಾದಮೇಲೆ ಮಧ್ಯದಲ್ಲಿ ನೀವು ವಂದನೆಗಳೊಂದಿಗೆ ಅಂತ ಬರೀಲೇಬೇಕು. ಬರೆದಾದ್ಮೇಲೆ ಕಾಮವನ್ನು ಹಾಕೋದನ್ನು ಮರಿಬೇಡಿ. ನೆಕ್ಸ್ಟ್ ನೋಡಿ, ಇಂತಿ ನಿನ್ನ ಗೆಳತಿ ಅಂತ ಹಾಕಬೇಕು. ಇಂತಿ ನಿನ್ನ ಗೆಳತಿ ಅಂತ ಹಾಕಿ ಯಾರು ನೀವು ಬರಿತಾ ಇರೋದು, ಸೊ ಅಬಕ ಅಂತ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇದು ರೈಟ್ ಸೈಡಲ್ಲಿ ಇರಬೇಕು. ನೆಕ್ಸ್ಟ್ ಲೆಫ್ಟ್ ಸೈಡಲ್ಲಿ ನೀವೇನು ಮಾಡಬೇಕು ಅಂತಂದರೆ ಇದರ ಕೆಳಗಡೆ ಇಂತಿ ನಿನ್ನ ಗೆಳತಿ ಅಬಕ ಅಂತ ಹಾಕಿ ಇದರ ರೈಟ್ ಸೈಡಲ್ಲಿ ಕೆಳಗಡೆ ನೀವು ಯಾರಿಗೆ ಕಳಿಸ್ತಾ ಇದ್ದೀರಾ, ಈ ಲೆಟರನ್ನು ಯಾರಿಗೆ ಬರೆದಿರೋದು ಯಾರಿಗೆ ಅಂತಂದರೆ ಸವಿತಾಗೆ ಬರೆದಿರೋದು. ಸೊ ಸವಿತಾ ಅವರ ಅಡ್ರೆಸ್ಸನ್ನು ನೀವು ಇಲ್ಲಿ ಬರೀಬೇಕು. ಇವರಿಗೆ ಅಂತ ಹಾಕ್ತೀರಾ, ಕಾಮವನ್ನು ಹಾಕ್ತೀರಾ. ಸವಿತಾ ಬಂಗಾರಿ ಅವರ ತಂದೆ ಹೆಸರು ಬರೀರಿ, ಯಾವುದಾದ್ರೂ ಬರೀರಿ. ನೀವು ಫೇಕ್ ನೇಮ್ಸ್ ಯಾವುದಾದ್ರೂ ಬರೀರಿ. ಆ್ಯಂಡ್ ಅಡ್ರೆಸ್ಸನ್ನು ಬರೀರಿ. 3ನೇ ತಿರುವು, ಬಸವನಗರ, ಬಿಜಾಪುರ. ಸೊ ಇಲ್ಲಿ ಅಡ್ರೆಸ್ ನೀವು ಯಾವ್ದು ಬೇಕಿದ್ರೂ ಬರೀಬೋದು. ಸೊ ಈ ರೀತಿಯಾಗಿ ನೀವು ವೈಯಕ್ತಿಕ ಪತ್ರವನ್ನು ಅಚ್ಚುಕಟ್ಟಾಗಿ ಬರೀಬೇಕಾಗುತ್ತೆ. ಇಲ್ಲಿ ಏನೇನು ವರ್ಡ್ಸ್ ಇದೆ, ಎಲ್ಲೆಲ್ಲಿ ಕಾಮವನ್ನು ಹಾಕಬೇಕು, ಎಲ್ಲೆಲ್ಲಿ ಫುಲ್ ಸ್ಟಾಪ್ ಹಾಕಬೇಕು, ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಬಿಕಾಸ್ ಎಲ್ಲದನ್ನು ಕೂಡ ಅಬ್ಸರ್ವ್ ಮಾಡ್ತಾರೆ. ಲ್ಯಾಂಗ್ವೇಜಲ್ಲಿ ಎಲ್ಲದೂ ಕೂಡ ಅಬ್ಸರ್ವ್ ಮಾಡ್ತಾರೆ. ನಿಮ್ದು ಯಾವಾಗ 70+ ಮಾರ್ಕ್ಸ್ ದಾಟ್ತಾ ಇದೆ ಅಂತ ಗೊತ್ತಾಯಿತು, ಯಾವಾಗ 75+ ಮಾರ್ಕ್ಸ್ ದಾಟ್ತಾ ಇದೆ ಅಂತ ಗೊತ್ತಾಗ ಈ ರೀತಿ ಮೈನ್ಯೂಟ್ ಡೀಟೇಲ್ಸನ್ನು ಅವರು ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಎಲ್ಲೂ ಕೂಡ ಮಾರ್ಕ್ಸನ್ನು ಕಟ್ ಮಾಡ್ಕೊಳೋ ಅಂಥ ಒಂದು ಸಿಚುವೇಷನಲ್ಲಿ ಬರಬೇಡಿ. ಎಲ್ಲದನ್ನು ಕೂಡ 100% ಚೆನ್ನಾಗಿ ನೀವು ರೆಪ್ರೆಸೆಂಟೇಷನನ್ನು ಮಾಡಬೇಕಾಗತ್ತೆ ಫ್ರೆಂಡ್ಸ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ. ಟೇಕ್ ಕೇರ್ ಗೈಸ್.